ಇನ್ನೊಂದು ಸಂಸ್ಕೃತಿ ಅಂತಾನೆ ಬಂದ್ರೆ ಈಗ ನೋಡಿ ಕಲೆ ಮತ್ತೆ ಇದನ್ನ ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಹಾಡ್ತಾ ಇದ್ರು ಅಂದ್ರೆ ಒಂದಿಷ್ಟೊತ್ತು ನೀವೆಲ್ಲರೂ ಮೈ ಮರ್ತಿದ್ವಿ, ಸ್ಟೇಜ್ ಮೇಲೆ ನಾವೆಲ್ಲರೂ ಮೈ ಮರ್ತಿದ್ವಿ, ಹಾಡ್ತಾ ಅವ್ರು ಎಷ್ಟು ಚೆನ್ನಾಗಿ ಮೈ ಮರ್ತಿದ್ರು ಅಂತ. ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ದೊಡ್ಡ ಪದ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಸಂಸ್ಕೃತಿ ಯಾವುದೂ ಇಲ್ಲ. ಇನ್ನೊಂದು ಒಳ್ಳೆ ವಚನ ಇದೆ, ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ಬಂದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಡು ಕಾಯಕದೊಳಗು ಅಂತ. ಎಲ್ಲದು ಅದಕ್ಕೆ ನಾನು ಇತ್ತೀಚೆಗೆ ಮೈಸೂರಲ್ಲಿ ನನ್ನ ಫ್ರೆಂಡ್, ನನ್ನ ಜರ್ಮನ್ ಡೈರೆಕ್ಟರ್ ಬಂದಿದ್ರು, ಅವ್ರ ಜೊತೆ ಅಂದ್ರೆ ಅವ್ರ ಕಡೆಯಿಂದ ಪರಿಚಯ ಆದ ಒಬ್ಬ ಹುಡುಗ, ಅವನನ್ನ ಮೀಟ್ ಮಾಡಕ್ ಹೋಗಿದ್ರು. ಅವನು ಕಲಾವಿದ, ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಅವ್ರ ತಂದೆ ಕೂಡ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಹೋದೆ, ಆ ಹುಡುಗನ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಅವನು ಕಾಫಿ ತರಿಸ್ದ, ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಎಲ್ಲ ಬಂದ್ರು. ಅವ್ರ ತಂದೆ ನಿರಂತರವಾಗಿ ಗದ್ದೆಯಲ್ಲಿ ಕೆಲಸ ಮಾಡ್ತಾನೆ ಇದ್ರು, ಅವರು ಕತ್ತೆ ಈ ಕಡೆ ನೋಡ್ಲೂ ಇಲ್ಲ. ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಅವ್ನು ಸಂಜೆ ಫೋನ್ ಮಾಡ್ದ ನನಗೆ, ನಮ್ಮ ಅಪ್ಪಂಗೆ ಹೇಳ್ದೆ ಡಾಲಿ ಬಂದಿದ್ರು ನಾನು ನೋಡಕ್ಕೆ, ಅಂದ್ರೆ ಅವ್ರು ನಂಬ್ತಾನೆ ಇಲ್ಲ ಅಂತ. ಸುಮಾರು ಒಂದು ಅರ್ಧ ಗಂಟೆ ನನ್ನ ಗದ್ದೆಯಲ್ಲಿದ್ರು. ಅವರು ಈ ಕಡೆ ಜ್ಞಾನ ಬಂದೇ ಇಲ್ಲ, ಅವ್ರ ಕಂಪ್ಲೀಟ್ ಅವ್ರ ಇನ್ವಾಲ್ವ್ಮೆಂಟ್ ಆ ಗದ್ದೆ ಕೆಲಸದಲ್ಲಿ ಇತ್ತಲ್ಲ. ಸೊ ಹಂಗೆ ಇವಾಗ ಕೆಲವೊಂದು ಪಾತ್ರಗಳನ್ನ ಮಾಡ್ಬೇಕಾದ್ರೆ ನಾವು ಅಷ್ಟೇ ತುಂಬಾ ಮೈ ಮರೆತು ಪಾತ್ರಗಳನ್ನ ಮಾಡ್ತೀವಲ್ಲ, ಅದೇ ಧ್ಯಾನ, ಅದೇ ಸಂಸ್ಕೃತಿ, ಅದೇ ಎಜುಕೇಶನ್. ಏನು ಮಾಡಿದ್ರು ಅದಕ್ಕೆ 100% ಹಾಕಿದ್ರೆ ಡೆಫಿನೆಟ್ಲಿ ತುಂಬಾ ಅದ್ಭುತವಾದ ರಿಸಲ್ಟ್ಸು ಸಿಗಕ್ಕೆ ಸಾಧ್ಯ.